ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗೋದಕ್ಕೆ ಇನ್ನು ಉಳಿದಿರುವುದು ಕೆಲವು ದಿನಗಳು ಮಾತ್ರ. ಈ ಸೀಸನ್ನ ಆರಂಭದಿಂದಲೂ ಕೂಡ ಕಿಚ್ಚನ ಪಂಚಾಯಿತಿ ಹಾಗೂ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಬಗ್ಗೆ ವೀಕ್ಷಕರು ಒಂದಷ್ಟು ಅಸಮಾಧಾನವನ್ನ ಹೊರ ಹಾಕುತ್ತಲೇ ಬಂದಿದ್ದಾರೆ. ಕಳೆದ 11 ಸೀಸನ್ ಅನ್ನ ನೋಡಿದ್ದೇವೆ. ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿ ಕಿಚ್ಚ ಸುದೀಪ್ ಅವರು ಯಾವತ್ತೂ ಕೂಡ ಕಿಚ್ಚನ ಪಂಚಾಯಿತಿ ಇರಬಹುದು, ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ಇರಬಹುದು, ಅದನ್ನ ಮಾಡಿರಲಿಲ್ಲ. ಆದ್ರೆ ಈಗ ಅವರು ಸಾಕಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಅವರಿಗೆ ಆಸಕ್ತಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಕೆಲವೊಂದು ಸ್ಪರ್ಧಿಗಳ ಪರ ಈ ಒಂದು ಸೀಸನ್ ನಲ್ಲಿ ವಕಾಲತ್ತು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಸ್ಪರ್ಧಿಗಳನ್ನ ಸೇವ್ ಮಾಡೋದಕ್ಕೆ ಕಿಚ್ಚ ಸುದೀಪ್ ಅವರು ಒಂದಷ್ಟು ಸ್ಪರ್ಧಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಆದ್ರೆ ನಿನ್ನೆಯ ಕಿಚ್ಚನ ಪಂಚಾಯಿತಿ ನೋಡಿದ್ಮೇಲೆ ಅದು ನಿಜ ಅನ್ನೋ ಅಭಿಪ್ರಾಯಗಳು ವೀಕ್ಷಕರಲ್ಲಿ ಮೂಡೋದಕ್ಕೆ ಕಾರಣ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ ನಿನ್ನೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರ ವಿಚಾರದಲ್ಲಿ ನಡ್ಕೊಂಡಂತ ರೀತಿ. ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ಸಾಕಷ್ಟು ಸ್ಪರ್ಧಿಗಳು ಇದಕ್ಕಿಂತ ದೊಡ್ಡ ತಪ್ಪುಗಳನ್ನೇ ಮಾಡಿ ಹೋಗಿದ್ದಾರೆ. ಆದ್ರೆ ಅವರ ತಪ್ಪುಗಳಿಗಿಂತ ಚಿಕ್ಕ ತಪ್ಪು ಮಾಡಿದಂತಹ ರಕ್ಷಿತಾ ಶೆಟ್ಟಿ ಅವರನ್ನ ಅಷ್ಟೊಂದು ಬೈಯುವಂತ ಅವಶ್ಯಕತೆ ಇತ್ತ? ಆಕೆಗೆ ಅಷ್ಟೊಂದು ಅವಮಾನ ಮಾಡುವಂತ ರೀತಿಯಲ್ಲಿ ಚಿಕ್ಕಪ್ಪನ ಕತೆ ಇರಬಹುದು, ಇನ್ನೇನೋ ಹೇಳ್ಬೇಕಾಗಿತ್ತ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ಈ ಸೀಸನ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅಕ್ಷರಶಃ ಜೀವಿಸಿದಂತಹ ಸ್ಪರ್ಧಿ ಧ್ರುವಂತ್ ಅವರು ಅವರ ತಾಳ್ಮೆ ಅದು ಇದು ಅಂತ ಹೊಗಳ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಪ್ರತಿ ಸ್ಪರ್ಧಿಗಳಿಗೂ ಕೂಡ ಕ್ಷಣಕ್ಕೂ ಸ್ಪಂದಿಸಿದವರು ರಕ್ಷಿತಾ ಶೆಟ್ಟಿ ಅನ್ನೋದು ಪ್ರತಿ ವೀಕ್ಷಕರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಬಿಗ್ ಬಾಸ್ ಮನೆಯಲ್ಲಿ ಅವರು ಜಗಳ ಆಡದಂತಹ ಸ್ಪರ್ಧಿಗಳಿಲ್ಲ. ಹಾಗಂತ ಯಾವ ಜಗಳವನ್ನ ಕೂಡ ದ್ವೇಷ ಸಾಧಿಸ್ತಾ ಕೂತವರಲ್ಲ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ಕೂಡ ರಕ್ಷಿತಾ ಶೆಟ್ಟಿ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ರಕ್ಷಿತಾ ಶೆಟ್ಟಿ ಬೇಕು. ಅದರಲ್ಲೂ ಕೂಡ ಅಡುಗೆ ಮನೆಯ ವಿಚಾರಕ್ಕೆ ಬಂದ್ರೆ ರಕ್ಷಿತಾ ಶೆಟ್ಟಿ ಯಾರ ಮೇಲೂ ಕೂಡ ಕೋಪ ತೋರಿಸಿದವರಲ್ಲ. ಅಡುಗೆ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ಏನೇ ಕೇಳಿದ್ರು ಕೂಡ ಅವ್ರು ಕೊಡ್ತಾ ಇದ್ರು. ಎಲ್ರಿಗೂ ಕೂಡ ಕೂತಲ್ಲಿಯೇ ಮಾಡ್ಕೊಡ್ತಾ ಇದ್ರು. ಇದೇ ರಾಶಿಕಾ, ಇದೇ ಕಾವ್ಯ, ಸ್ಪಂದನ, ಸೋಮಣ್ಣ, ಧನುಷ್ ಇವರೆಲ್ಲರಿಗೂ ಕೂಡ ಕೂತಲ್ಲಿಗೆ ತೆಗೆದುಕೊಂಡು ಹೋಗಿ ಆಮ್ಲೆಟ್ ಇರ್ಬೋದು ಅದು ಇದು ಅಂತ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಇದ್ಯಾವುದೂ ಕೂಡ ಕಾಣಿಸ್ತದೆ ಬರೀ ಆಕೆಯ ತಪ್ಪನ್ನ ಕಿಚ್ಚ ಸುದೀಪ್ ಅವರು ಎತ್ತಿ ಹಿಡಿದಿದ್ದು ವೀಕ್ಷಕರ ಬೇಜಾರಿಗೆ ಕಾರಣ ಆಗಿದೆ. ಬಿಗ್ ಬಾಸ್ ಮನೆಯಿಂದ ಹೋಗ್ಬೇಕಲ್ಲ ಅಂತ ರಕ್ಷಿತಾ ಶೆಟ್ಟಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ವಾತಾವರಣವನ್ನೇ ಹಾಳು ಮಾಡಿದ್ದು ರಕ್ಷಿತಾ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೌದು, ರಘು ಹಾಗೂ ಗಿಲ್ಲಿ ನನ್ನ ಜೊತೆ ಮಾತ್ರ ಇರಬೇಕು ಅಂತ ರಕ್ಷಿತಾ ಬಯಸೋದು ತಪ್ಪು. ಆದ್ರೆ ಅದನ್ನ ತಿದ್ದಿ ಬುದ್ಧಿ ಹೇಳ್ಬೋದಿತ್ತು. ಆದ್ರೆ ಈ ರೀತಿ ಅವಮಾನ ಮಾಡ್ಬೇಕಾ, ಅದಕ್ಕೆ ಈ ರೀತಿಯ ಮಾತುಗಳನ್ನ ಆಡ್ಬೇಕಿತ್ತ? ಇದು ದೊಡ್ಡ ತಪ್ಪ. ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ತಪ್ಪುಗಳು ಬೇರೆ ಏನು ಆಗೇ ಇಲ್ವಾ? ಅಶ್ವಿನಿ ಗೌಡ ರಕ್ಷಿತಾ ವಿಚಾರದಲ್ಲಿ ಏನೇನೆಲ್ಲ ಮಾತನಾಡಿದ್ರು, ಯಾವ ರೀತಿ ಅವಹೇಳನ ಮಾಡಿದ್ರು, ಇನ್ನು ಕಲರ್ಸ್ ಕನ್ನಡ ವಿಚಾರಕ್ಕೆ ಜಾನ್ವಿ ಮಾತಾಡಿದ್ರು, ಅವರಿಗೆಲ್ಲರಿಗೂ ಕೂಡ ಏನ್ ಬೈದ್ರು ಕಿಚ್ಚ ಸುದೀಪ್ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಕಾವ್ಯ ಶೈವ ಅವರ ಮನೆಯವರು ಬಂದು ರೂಲ್ಸ್ ಅನ್ನೇ ಬ್ರೇಕ್ ಮಾಡ್ತಾರೆ. ಅವರಿಗೆ ಮತ್ತೊಮ್ಮೆ ಬರೋದಕ್ಕೆ ಅವಕಾಶ ಕೂಡ ಕೊಡ್ತಾರೆ ಇದೇ ಬಿಗ್ ಬಾಸ್. ಹಾಗಾದ್ರೆ ರಕ್ಷಿತಾ ಶೆಟ್ಟಿ ಅವರಿಗಿಂತ ದೊಡ್ಡ ತಪ್ಪು ಮಾಡಿದ್ದಾರೆ. ಹಾಗಾದ್ರೆ ರಕ್ಷಿತಾ ಬಗ್ಗೆ ಮಾತಾಡೇ ಇಲ್ವಾ? ಅಲ್ಲಿ ಅಷ್ಟು ದೊಡ್ಡ ತಪ್ಪಾಗುವಂಥದ್ದು ಏನಾಯ್ತು? ಒಂದು ವೇಳೆ ತಪ್ಪು ನಡೆದ್ರೂ ಕೂಡ ತನ್ನ ಸಮಾಧಾನದಲ್ಲಿ ಹೇಳ್ಬೋದಿತ್ತು. ರಕ್ಷಿತಾ ಶೆಟ್ಟಿಯಿಂದಲೇ ಮನೆಯ ವಾತಾವರಣ ಹಾಳಾಗ್ತಾ ಇದೆ, ಆಕೆ ಬರೀ ಜಗಳ ಆಡ್ತಾರೆ ಅನ್ನೋ ರೀತಿಯಲ್ಲಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿಗೆ ಅವಮಾನ ಮಾಡ್ಬೇಕು, ಆಕೆಗೆ ಹರ್ಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಧ್ರುವಂತ್ ಅವರನ್ನ ಮೇಲಿಟ್ರ, ಅಶ್ವಿನಿ ಅವರನ್ನ ಮೇಲಿಟ್ರ ಅಂತ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಗಿಲ್ಲಿ ಗ್ಯಾಂಗ್ ಹಾಗೂ ಅಶ್ವಿನಿ ಗ್ಯಾಂಗ್ ಎರಡು ಡಿವೈಡ್ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅಶ್ವಿನಿ ಪರ ಗಿಲ್ಲಿ ಗ್ಯಾಂಗ್ ಜೊತೆ ಮಾತನಾಡಿದವರು ಇದೇ ರಕ್ಷಿತಾ. ಅವರು ಸ್ಟ್ರಾಂಗ್ ವಿಮೆನ್, ಅವ್ರು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಅವ್ರು ನೀವ್ ಅಂದ್ಕೊಂಡಂಗೆ ಅಲ್ಲ ಅಂತ ಹೇಳಿ ಅವರು ಅಡುಗೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೂ ಹೋಗಿ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ರಕ್ಷಿತಾ. ಗಿಲ್ಲಿ ಗ್ಯಾಂಗ್ ನಲ್ಲಿ ರಘುವರು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಹಾಯ ಮಾಡ್ತಾ ಇದ್ರು. ಅಡುಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಕ್ಷಿತಾ ಅಶ್ವಿನಿ ಅವರ ಜೊತೆ ಕೂಡ ಮಾತಾಡ್ತಾ ಇದ್ರು, ಇವತ್ತೇನ್ ಮಾಡೋದು ಏನಿದೆ ಅಂತ. ಅಶ್ವಿನಿ ಗೌಡ ಎಷ್ಟರ ಮಟ್ಟಿಗೆ ರಕ್ಷಿತಾ ಅವರನ್ನ ಬಳಸ್ಕೊಳ್ತಾ ಇದ್ರು ಅನ್ನೋದು ಲೈವ್ ನಲ್ಲಿ ನೋಡಿದವರಿಗೆ ಗೊತ್ತಿರತ್ತೆ. ಸ್ವಲ್ಪ ಪಾತ್ರ ತೊಳಿ ರಕ್ಷಿತಾ, ಅದು ಮಾಡು ಇದು ಮಾಡು ಅಂತ. ತಾನು ಅಡುಗೆ ಮಾಡೋದಕ್ಕೆ ಮಾತ್ರ ಉಳಿದ ಕೆಲಸಗಳನ್ನ ರಕ್ಷಿತಾ ಅವರ ಬಳಿಯೇ ಮಾಡಿಸ್ಕೊಳ್ತಾ ಇದ್ರು. ರಕ್ಷಿತಾ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಮರು ಮಾತನಾಡದೆ ಎಲ್ಲ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ರಕ್ಷಿತಾ ಇಷ್ಟೆಲ್ಲ ಮಾಡಿ ಮನೆಯವರಿಗೆ ಇಷ್ಟೆಲ್ಲ ಸಹಾಯ ಮಾಡಿದ್ರು ಕೂಡ ಆಕೆಗೆ ಸಿಕ್ಕಿದ್ದು ಬರೀ
ಅವಮಾನದ ಗಿಫ್ಟ್ ಅವರಿಗೆ ಸಿಕ್ಕಿತು, ಕಿಚ್ಚನ ಚಪ್ಪಾಳೆಯ ಗಿಫ್ಟ್. ಓಕೆ, ಅವರಿಬ್ಬರಿಗೂ ಕೊಟ್ಟದ್ರಲ್ಲಿ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಆದ್ರೆ ರಕ್ಷಿತಾ ಅವರನ್ನ ಕೆಳಗೆ ಹಾಕಿ ಅವರನ್ನ ಮೆರೆಸುವಂತ ಅವಶ್ಯಕತೆ ಏನಿತ್ತು? ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಒಳ್ಳೇದ್ ಮಾಡೇ ಇಲ್ವಾ ಅಂತ. ಇನ್ನು ಊಟದ ವಿಚಾರಕ್ಕೆ ರಕ್ಷಿತಾ ಶೆಟ್ಟಿ ಚೆನ್ನಾಗಿ ನಡ್ಕೊಂಡ್ರು ಅಂತ ಕಿಚ್ಚ ಸುದೀಪ್ ಅವರು ಹೊಗಳುವಂತೆ ಮಾಡಿ ಅಲ್ಲೂ ಕೂಡ ಒಂದು ಪಿನ್ ಇಡುವಂತ ಕೆಲಸ ಮಾಡ್ತಾರೆ. ಬೇರೆ ಎಂತ ಗೊತ್ತುಂಟಾ, ನಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದೆಲ್ಲ ಬೇಕಿತ್ತ? ಕಿಚ್ಚ ಸುದೀಪ್ ಅವರು ಅವರ ಗೌರವವನ್ನ ಅವರೇ ಕಳೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಬುದ್ಧಿ ಹೇಳೋದನ್ನ ಹೇಳೋ ರೀತಿಯಲ್ಲಿ ಹೇಳ್ಬೇಕು, ಎಲ್ಲ ಸ್ಪರ್ಧಿಗಳಿಗೂ ಕೂಡ ಒಂದೇ ರೀತಿಯಲ್ಲಿ ಹೇಳ್ಬೇಕು ಅಂತ. ಇನ್ನೊಂದು ಮಾತಿದೆ, ಕಿಚ್ಚ ಸುದೀಪ್ ಅವರು ಯಾರಾದ್ರೂ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಅಂಥವ್ರು ಎಲ್ಲೋ ದಾರಿ ತಪ್ಪಿದಂತಹ ಸಂದರ್ಭದಲ್ಲಿ ಅವರನ್ನ ಎಚ್ಚರಿಸೋದಕ್ಕೆ ಈ ರೀತಿ ಮಾಡ್ತಾರೆ ಅಂತ. ಆದ್ರೆ ಈ ರೀತಿ ಅವಮಾನ ಮಾಡಿ ಎಚ್ಚರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ಪಂಚಾಯಿತಿ ಏನಿದೆ ಅದು ಬಹುತೇಕ ರಕ್ಷಿತಾ ಶೆಟ್ಟಿ ಅವರಿಗೆ ಅವಮಾನ ಮಾಡೋದಕ್ಕೆ ಇದ್ದಂತಿತ್ತು ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ರಕ್ಷಿತಾ ಶೆಟ್ಟಿ ಪರವಾಗಿ ಇಲ್ಲದವರು ಕೂಡ ಸಾಕಷ್ಟು ಜನ ಈ ರೀತಿ ಮಾಡಿದ್ದು ಕಿಚ್ಚ ಸುದೀಪ್ ಅವರು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೇ ಬಿ ಆಕೆಗೆ ಭಾಷೆಯ ಮೇಲೆ ಇನ್ನಷ್ಟು ಹಿಡಿತಾ ಇದ್ರೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ರು. ಕಿಚ್ಚ ಸುದೀಪ್ ಅವರು ಮತ್ತೆ ಅವರದ್ದೇ ತಪ್ಪು ಅನ್ನೋದ್ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಹೋದಾಗ ಆಕೆಗೂ ಕೂಡ ಉತ್ತರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಆಕೆ ಕೂಡ ತಡವರಿಸಿದ್ರು. ಇದು ಸರಿಯಲ್ಲ ಅನ್ನೋ ಮಾತುಗಳನ್ನ ವೀಕ್ಷಕರು ಹೇಳ್ತಾ ಇದ್ದಾರೆ. ನಿನ್ನೆಯ ಕಿಚ್ಚನ ಪಂಚಾಯಿತಿ ಬಹುತೇಕ ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋದ್ರಲ್ಲೇ ಮುಗ್ದು ಹೋಯ್ತು. ಆಕೆ ಮಾಡಿದ ಒಂದಷ್ಟು ಒಳ್ಳೆಯ ಕೆಲಸಗಳ ಬಗ್ಗೆ ಮಾತನಾಡಬಹುದಾಗಿತ್ತು. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದಷ್ಟು ಸ್ಪರ್ಧಿಗಳಿಗೆ ಆಕೆ ಮಿಡಿದ ರೀತಿಗೆ ಸ್ಪಂದಿಸಬಹುದಾಗಿತ್ತು. ಅದರ ಹೊರತಾಗಿ ಗಿಲ್ಲಿ ಹಾಗೂ ರಘು ಇಷ್ಟ ಅನ್ನೋ ಕಾರಣಕ್ಕೆ ತನ್ನ ಜೊತೆ ಇರ್ಲಿ ಅಂತ ಆಕೆ ಬಯಸಿದ್ದನ್ನೇ ದೊಡ್ಡ ತಪ್ಪು ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಮಕ್ಕಳು ಕೂಡ ತಪ್ಪುಗಳನ್ನ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ತಿದ್ದೋದಕ್ಕೂ ಕೂಡ ಒಂದು ರೀತಿ ನೀತಿ ಇರುತ್ತೆ. ಇನ್ಯಾರನ್ನೋ ಮೆಚ್ಚಿಸೋದಕ್ಕೆ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾಡಿದ್ರ? ಪದೇ ರಕ್ಷಿತಾ ವಿಚಾರದಲ್ಲಿ ಈ ರೀತಿ ನಡ್ಕೊಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ನಿನ್ನೆಯ ಕಿಚ್ಚನ ಪಂಚಾಯಿತಿ ಬಹುತೇಕ ಇಂಥದ್ದೇ ಒಂದು ಚರ್ಚೆಗೆ ಕಾರಣ ಆಯ್ತು. ಅಶ್ವಿನಿ ಹಾಗೂ ಧ್ರುವಂತ್ ಅವರನ್ನ ಮೇಲಕ್ಕಿಟ್ಟಂತಹ ಕಿಚ್ಚ ಸುದೀಪ್ ಅವರು ಅದೇ ವೇದಿಕೆಯಲ್ಲಿ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡಿದ್ರು. ಅದರಲ್ಲೂ ಕೂಡ ಬ್ಯಾಡ್ ಲಕ್ ಅಂದ್ರೆ ಕಿಚ್ಚನ ಚಪ್ಪಾಳೆಯನ್ನ ಓಪನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಅವರಿಗೆ ಕೊಡ್ತಾರೆ. ಅಲ್ಲೂ ಕೂಡ ರಕ್ಷಿತಾ ಅವರಿಗೆ ಶಾಕ್ ಆಯ್ತು ಅನ್ನೋ ಮಾತನ್ನ ಹೇಳ್ತಾರೆ. ಅಲ್ಲೂ ಕೂಡ ಅವಮಾನ ಮಾಡ್ತಾರೆ, ಇನ್ಸ್ಟಾ ಕರ್ಮ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಪದಗಳೆಲ್ಲ ಕಿಚ್ಚ ಸುದೀಪ್ ಅವರಿಗೆ ಸೂಟ್ ಆಗಲ್ಲ, ಅವ್ರು ಈ ರೀತಿ ಮಾತಾಡಬಾರ್ದಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ವೀಕ್ಷಕರೇ, ನಿಮ್ಗೇನ್ ಅನ್ಸ್ತು ನಿನ್ನೆಯ ಕಿಚ್ಚನ ಪಂಚಾಯಿತಿ ಅನ್ನೋದನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಕಮೆಂಟ್ ಮೂಲಕ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮವ್ರ ಜೊತೆ ಶೇರ್ ಮಾಡಿ. ನಮಸ್ಕಾರ.